ಯಾಕೆ ಒಳ ಮೀಸಲಾತಿ ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಹೋರಾಟ ಪ್ರಾರಂಭ ಆಯಿತು? 1976ರವರೆಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯ ಬಗ್ಗೆ ಯಾರಿಗೂ ಪ್ರಶ್ನೆ ಇರಲಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ 15% ಮೀಸಲಾತಿಯನ್ನು ನೀಡಿದ್ರು. ಈ ದೇಶವನ್ನು ಆಳಿದಂತ ಅನೇಕ ಸರ್ಕಾರಗಳು, ಅನೇಕ ಪಂಚವಾರ್ಷಿಕ ಯೋಜನೆಗಳು. ಮೀಸಲಾತಿಯ ಉದ್ದೇಶ ಈ ದೇಶದ ಶೋಷಿತ ವರ್ಗದವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ವಿಶೇಷವಾದಂತಹ ಮೀಸಲಾತಿ, ವಿಶೇಷವಾದಂತಹ ಯೋಜನೆಗಳು ದೇಶದ ಕೇಂದ್ರ ಸರ್ಕಾರ, ಈ ದೇಶದ ಎಲ್ಲ ರಾಜ್ಯಗಳ ಜವಾಬ್ದಾರಿ ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಡಕವನ್ನ ಮಾಡಿದ್ರು. ನಾವ್ಯಾರು ಪ್ರಶ್ನೆ ಮಾಡಲಿಲ್ಲ. ನಿಮ್ಮ ಪಂಚವಾರ್ಷಿಕ ಯೋಜನೆಗಳು ಶೋಷಿತ ವರ್ಗದ ಮೇಲೆ 65-70 ವರ್ಷ ಯಾವುದು ಪ್ರಭಾವ ಬೀರಲಿಲ್ಲ. ಯಾವ ದಲಿತರು ಹೋರಾಟಕ್ಕೆ ಮುಂದೆ ಬರಲಿಲ್ಲ. ಕಣ್ಣು ಮುಚ್ಕೊಂಡು ಓಟ್ ಹಾಕಿದ್ವಿ ಸ್ವಾಮಿ ನಾವು. ಒಳ ಮೀಸಲಾತಿ ಏನು ಸಂವಿಧಾನ ವಿರೋಧಿ ಅಲ್ಲ. ಪ್ರಾರ್ಥನೆ ಮಾಡ್ತೇನೆ. ಯಾಕೆ ನಾನು ಮಾತಾಡ್ಬೇಕಂತ ಹೇಳಿದ್ರೆ, ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಇರಬಹುದು. ಮೊನ್ನೆ 1ನೇ ತಾರೀಕು ಕೊಟ್ಟಂತ ಜಡ್ಜ್ಮೆಂಟ್ ಆಗಸ್ಟ್ 1. ಮೀಸಲಾತಿ ತಲೆ ಎಣಿಕೆ ಅಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಲ್ಲ. ಎಲ್ಲ ಮಾತಾಡೋದು ಜನಸಂಖ್ಯೆ ಜನಸಂಖ್ಯೆ. ಜನಸಂಖ್ಯೆ ಮೀಸಲಾತಿ ಯಾವ ಸುಪ್ರೀಂ ಕೋರ್ಟ್ ಹೇಳಿಲ್ಲ ರೀ. ತಿಮ್ಮಾಪುರಿಗೆ ಸ್ವಾಗತ ಮಾಡ್ತೇನೆ. ತಲೆ ಎಣಿಸಿ ಮೀಸಲಾತಿ ಅಲ್ಲ. 75 ವರ್ಷಗಳಿಂದ ದೇಶವನ್ನಾದಂತ ಸರ್ಕಾರಗಳು ಯಾವ ವರ್ಗಕ್ಕೆ ಇನ್ನೂ ಸರ್ಕಾರದ ಯೋಜನೆ ತಲುಪಲಿಲ್ಲ, ಯಾವ ವರ್ಗಕ್ಕೆ ಉದ್ಯೋಗ ಕೊಡೋ ದಿಕ್ಕಿನಲ್ಲಿ ಅವಕಾಶಗಳು ಸಿಕ್ಕಾಗ ಆ ಜನಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ. ಆ ಸಮಾಜವನ್ನು ಐಡೆಂಟಿಟಿ ಮಾಡಬೇಕು, ಮೀಸಲಾತಿಯ ಬಗ್ಗೆ ಚರ್ಚೆ ಆಗಬೇಕು. ಯಾವ ಸಮಾಜ ಜನಸಂಖ್ಯೆ ಇದ್ರೇನು ಸಹ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸದಸ್ಯಕ್ಕಾಗೋದಿಲ್ಲ. ಜನಸಂಖ್ಯೆ ಮಾದ್ರು ಗೆಲ್ಲೋದು ಇನ್ನೊಬ್ಬ. ರಾಜಕೀಯ ಮೀಸಲಾತಿಯ ಬಗ್ಗೆ ಈ ರಾಜ್ಯದ ವರದಿ ಆಗಬೇಕಾಗಿದೆ. ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಇಂಪೀರಿಕಲ್ ಡೇಟಾ ಪಡಿಬೇಕಾಗಿದೆ ರೀ. ಇಂಪೀರಿಕಲ್ ಡೇಟಾ ಅಂದ್ರೆ ಯಾವ ಸಮಾಜ ಉದ್ಯೋಗದ ಅವಕಾಶಗಳು ವಂಚಿತರಾಗ್ತಾ ಇದ್ದಾರೆ, ಯಾವ ಸಮಾಜಕ್ಕೆ ಈ ರಾಜ್ಯದ ಈ ದೇಶದ ಬಜೆಟ್ ತಲುಪ್ತಾ ಇಲ್ಲ, ಯಾವ ಸಮಾಜ ಶಾಲೆಗೆ ಸೇರುವ ಸಮಯದಲ್ಲಿ ಡ್ರಾಪ್ಔಟ್ಗಳಾಗ್ತಾ ಇದ್ದಾರೆ, ಶಾಲೆಗೆ ಎಕ್ಸಾಮ್ಗೆ ಕಟ್ಟಕ್ಕೂ ಫೀಸ್ ಇಲ್ಲದೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಅದರ ಇಂಪೀರಿಯಲ್ ಡೇಟಾ ಮೇಲೆ ರೀ ಮೀಸಲಾತಿ. ತಲೆ ಎಣಿಸಿ ಅಲ್ಲ. ತಲೆ ಎಣಿಸಿ ಮೀಸಲಾತಿ ನಾವು ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ನಾನು ಮಾತಾಡೋದಿಲ್ಲ, ಇನ್ನು ಮಾತಾಡ್ತೇನೆ. ನಾಯಕರು ಇಷ್ಟು ದೊಡ್ಡ ನಾಯಕರ ನಾನು ಮಾತಾಡೋದಿಲ್ಲ. ಆದರೆ ಇಂಪೀರಿಕಲ್ ಡೇಟಾ ಮೇಲೆ ಈ ರಾಜ್ಯದ ಶೋಷಿತರಿಗೆ ವಿಶೇಷವಾದಂತಹ ಮೀಸಲಾತಿ, ವಿಶೇಷವಾದಂತಹ ಯೋಜನೆಗಳನ್ನ ಈ ರಾಜ್ಯದಲ್ಲಿ ಸರ್ಕಾರಗಳು ತೀರ್ಮಾನ ಮಾಡ್ತಾ ಹೋಗ್ತದೆ. ಬಹಳ ಗೌರವಯುತವಾಗಿ ಈ ರಾಜ್ಯದ ನೆಲದಲ್ಲಿ ಹುಟ್ಟಿದಂತ ನಾವು ಸಂಸ್ಕಾರಕ್ಕೆ ಮತ್ತೊಂದು ಹೆಸರು
2-3 ತಿಂಗಳಲ್ಲಿ ತಾವೇ ತೀರ್ಮಾನ ಮಾಡಿದ್ದೀರಾ, ಅದೇ ತೀರ್ಮಾನ ಆಗಿ ಜಾರಿ ಆಗದೆ ಹೋದರೆ ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಲಿ, ರಕ್ತ ಕಾಲ್ತದೆ ಆಗ್ತದೆ. ಬಾ, ಧನ್ಯವಾದ. ಸಿಟಿ ರವಿಯವರಿಗೆ ಸ್ವಾಗತ ಮಾಡ್ತೇನೆ. ನೀವೇನಾದ್ರೂ ಮನೆಯಲ್ಲಿದ್ದರೆ ಇನ್ನು 10 ವರ್ಷಗಳಲ್ಲಿ ಮೀಸಲಾತಿಗೆ ಅರ್ಜಿಯನ್ನು ಹಾಕುವ ಶಕ್ತಿ ಇರೋದಿಲ್ಲ, ಯೋಗ್ಯತೆ ಇರೋದಿಲ್ಲ. ಹೋರಾಟಕ್ಕೆ ತಾವೆಲ್ಲ ಮನೆ ಬಿಟ್ಟು ಬರಬೇಕು. 3 ತಿಂಗಳು ಆಗ್ಲಿಲ್ಲ, ಈ ಮಾದಿಗರ ಹೋರಾಟವನ್ನ ಎಳಿಸಬೇಕಾಗ್ತದೆ ಅಂತ ಹೇಳಿ ಈ ಕಾರ್ಯಕ್ರಮ ಮುಖಾಂತರ ಹೆಚ್ಚಿಗೆಯನ್ನು ನೀಡಿ ವೇದಿಕೆ ಮೇಲೆ ತಗಂತ ಎಲ್ಲ ನಾಯಕ ವಂಶನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.